ಹಾಲು ಸಿದ್ದೇಶ್ವರ ಹೆಂಗ ಬಂಜಿ ಆಕಳ ಹಾಲು ಕುಡ್ದ ನೋಡ್ರಿ. ಹಂಗ ಯಾರ ಮನಿಯೊಳಗ? ಯಾರ ಮನ್ಯಾಗ್ರಿಪ್ಪ? ಲಿಪಾನಿಕರ ಸರ್ಕಾರನ ಮನಿಯೊಳಗ ಬಂಜಿ ಆಕಳ ಹಾಲು ಕುಡ್ದವ್ರು ಯಾರ ಇದ್ರ ಅಪ್ಪಾಜಿ ವಾಡಿ ಹಾಲು ಸಿದ್ದೇಶ್ವರ. ಹೌದಾ? ಅಂತವನಿಗೆ ಕರಿ ಕಟ್ತೀರಿ, ಅಂತವನಿಗೆ ಕರಿ ಹರಿತೀರಿ ಬಂಧುಗಳೇ. ನಾ ಭಾಳ ಬೆಳಗಿನ ಜಾವಕ್ಕೆ ಹೇಳವಿದ್ದೀನಿ. ಮೊನ್ನೆ ಹಾಲಸಿದ್ನ ಜಾತ್ರೆ ನನ್ನ ಭೋಗ ತೆಪ್ಪಿ ಅದ, ನಮ್ಮ ಅಪ್ಪನಿಗೆ ಆರಾಮ್ ತೆಪ್ಪಿ. ಹೌದು. ಇಲ್ಲಿ ಕತ್ತಿನೇ ಹೇಳೋದದ, ಪಟ್ಟಣ ಕಡೋಳಿ ಜಾತ್ರೆ ಇಂಥದ್ದಾಗ್ತದ. ಕರೆ ಹಾಲು ಬಿಂದಿಗೆ ಚಾರ್ಜ್ ನಮ್ಮ ರಾಯಬಾಗ ಹೆಗಡೇರಿಂದನೇ ಅದು. ಹೌದು. ಇದು ಸಾಮಾನ್ಯ ಇಲ್ಲ. ಅದಕ್ಕೆ ಲಿಪಾನಿಕರನ್ನ ಹಿಡ್ಕೊಂಡು ಜಗತ್ತಿನೊಳಗೆ ಹಾಲಸಿದ್ದ ಹುಟ್ಟಿದೆಲ್ಲಿ ಬೆಳೆದೆಲ್ಲಿ ಹಾಲಸಿದ್ದ ಆ ದಿಬ್ಬಿ ಮೇಲೆ ಕುರ್ಲಿ ಹಿಡ್ಕೊಂಡು ಈ ಕೊತ್ವಾಲ್ ಹಿಡ್ಕೊಂಡು ಸದ್ಯಕ್ಕೆ ಸಭೆ ನಡೀತಾವ. ಹೌದಾ? ಒಂದು ನಕ್ಷತ್ರ ಮೇಲೆ ಸಭೆ ನಡೀತಾವ. ಅಂತ ಕಥೆಯನ್ನ ನಮ್ಮ ಕಲ್ಮೇಶನ ಅಂದ್ರು. ಹಾಲಸಿದ್ದೇಶ್ವರನ ಇತಿಹಾಸ ಹೇಳಿದ್ರೆ 2 ಮಂದಿ ಮಾಸ್ತರ್ಗಳನ್ನ ಇವತ್ತು ಹೇಳಿದ್ರು. ಖರೆ ನನ್ನ ಭೋಗದಾಗ ಇರಲಿಲ್ಲ ಬಂಧುಗಳೇ. ಬೆಳಿಗ್ಗೆ 5 ಗಂಟೆ ಸುಮಾರು ಬಂದು ಎಷ್ಟು ನನಗೆ ಒಂದು 50 ನಿಮಿಷ ಸಮಯ ಇರ್ತದೆ. ಈಗ ಸೂಚನೆ ಹೇಳಿಲ್ಲ. ಹೌದು. ತಂಗಳ ತಾನುಂಡು ಬಂಜಿ ಆಕಳ ಹಾಲು ಉಂಡವ್ ಅಪ್ಪಾಜಿ ವಾಡಿ ಹಾಲು ಸಿದ್ದೇಶ್ವರ. ಹೌದು ಹೌದು. ಅಂತವನಿಗೆ ಕರಿ ಕಟ್ತೀರಿ, ಅಂತವನಿಗೆ ಕರಿ ಹರಿತೀರಿ ಅಂದ್ರೆ ಇವತ್ತಿನ ದಿವಸ 2 ಮೇಲಿನ ಊಟ ನಾವು ಆನಂದದಿಂದ ನನ್ನ ಪ್ರಕಾಶನವ್ರು 101 ರೂಪಾಯಿ ಸ್ವೀಕಾರ ಮಾಡಿಕೊಂಡು ಇದ್ರಾಗ ನಿಮಗೆ ಬೇಕಾಗಿರ್ತಕ್ಕಂಥ ಪಾಲನ್ನು 1 ನಿಮಿಷದಲ್ಲಿ ಹಿಡ್ಕೊಂಡು ಮುಂದಿನ ಕಲಾವಂತರ ಪಾಳೆ ಕೊಡ್ರಿ. ಇಲ್ಲಿಯವರೆಗೆ ಬಹಳ ಅದ್ಭುತವಾಗಿ ಸುಂದರ ಮಾತಾಡಿದರು. ಹೌದು. ನಾವೆಷ್ಟೇ ಚಂದ ಮಾತಾಡಿದ್ರು ಕೂಡ ನಾವು ಮಾತಾಡೋಕೆ ಗದ್ದಲ್ ಮಾಡ್ತೀರಿ, ನಾವು ಅವ್ರು ಮಾತಾಡೋಕೆ ಗದ್ದಲ್ ಮಾಡಲಿಲ್ಲ. ಯಾಕಂದ್ರೆ ಹೌದು, ವಾಣಿಯಲ್ಲಿ ಬಲ ಇದ್ದರನೇ ಜನ ಕುಂದಿರ್ತದ. ಹೌದೌದು. ಬಹುಶಃ ನಮ್ಗಿಂತಲೂ ಅವ್ರ ವಾಣಿಯಲ್ಲಿ ಬಲ ಅದ. ಆ ವಾಣಿ ಬಲ ಐತೆ ತಿಳ್ಕೊಂಡು ತಾವು ಇಲ್ಲಿ ತನಕ ಕೂತಿದ್ರಿ. ನೀವು ಮಾತಾಡ ಗದ್ದಲ ಮಾಡಕತ್ತೀರಿ ಮಂದಿ. ಇಲ್ಲಿ ತನ ಬಂದು ಈ ಕಾರ್ಯಕ್ರಮದ ನಿರ್ಣಾಯಕರ ಜವಾಬ್ದಾರಿ ತಗೊಳ್ಳೋದಲ್ಲದೇನೆ ನಮಗೆಲ್ಲ ಹೊಗಳಿ ನಮ್ಮ ಸಂಘಕ್ಕೆ ತಮ್ಮ ಆಶೀರ್ವಾದದ ಕಾಣಿಕೆ ತಿಳ್ಕೊಂಡು 101 ರೂಪಾಯಿ ಕಾಣಿಕೆ ಕೊಟ್ಟಿರುವಂಥ ಆತ್ಮೀಯ ಹನುಮಂತ್ ಸರ್ ಅಳಗವಾಡಿಯವರು ನಮ್ಮ ಸಂಘಕ್ಕೆ ಕೊಟ್ಟಾರ. ಅವರ ಕಲೆ ಇನ್ನೂ ಜಗತ್ತಿನೊಳಗೆ ಈಗಾಗಲೇ ಬಹಳ ವಿದ್ವಾಂಸರವರೆಲ್ಲ. ಹೌದು. ಅವರಿಗೆ ನೋಡಿನ ಇಂಚಗೇರಿ ಒಳಗೆ ಸ್ವತಃ ನಾನೇ ಭೇಟಿಯಾದವರು. ಅವ್ರ ಪಾಂಡಿತ್ಯ ನೋಡಿ ಅಂಥವ್ರು ನಮ್ಮ ಸಂಘಕ್ಕೆ 101 ರೂಪಾಯಿ ಕಾಣಿಕೆ ಕೊಟ್ಟಾರ. ಪುಣ್ಯಾತ್ಮರಿಗೆ ದೇವರ ಬೀರ ದೇವರ ಮೋಕ್ಷದ ಅವರ ಕೃಪಾ ಅವರಿಗಿರಲಿ ಅಂತ ದೇವರಲ್ಲಿ ಬೇಡಿಕೊಂಡು ಅವರು ಕೊಟ್ಟಿರುವಂಥ ಕಾಣಿಕೆಯನ್ನು ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ದೀನಿ. ಹೌದು. ಈಗ 1 ನಿಮಿಷದೊಳಗೆ ಮಾತಾಡ್ತೀನಿ. ಅವರೆಲ್ಲ ಭಾಳ ಹೇಳಿದ್ರು ನಮ್ಮ ಬದ್ದಲ್ಲ. ನಾವು ಹಾಲು ಮತದವರಿದ್ದು ನಮಗೇನೂ ಗೊತ್ತಿಲ್ಲ, ನಾವು ಹಾಲು ಮತದವರಾಗಿ ಎಲ್ಲ ಹಾಳಾಗಿದ್ದೀವಿ. ಪ್ರಕಾಶ ಮತ್ತು ಶಾಂತಾಬಾಯಿ ಅವ್ರು ನೋಡ್ರಿ ಮರಾಠಿ ಸಮಾಜದವರು. ನನಗೆ ನಿಜವಾಗಲೂ ಶಾಂತಾಬಾಯಿ ಅವರು ಸಮಾಜ ಗೊತ್ತಾಗಿದೆ ಇವತ್ತೇ. ನಾ ಬಹುಶಃ ಹಾಲು ಮತದವ್ರು ತಿಳ್ಕೊಂಡಿದ್ದೆ. ಅವರು ಕೂಡ ನಾ ಹೆಂಗೆ ಒಬ್ಬ ಬಂಜಾರ ಸಮಾಜ. ಬಂಜಾರ ಅಂದ್ರೆ ಭಾಳ ಮಂದಿ ಗುರ್ತದೇನಿಲ್ರಿ? ಗುರ್ತಿಲ್ರಿ? ಗೊತ್ತಿಲ್ರಿ. ಅವ್ರು ಸೂಕ್ಷ್ಮ ಹೇಳ್ತಾರೆ, ನಾ ಹೆಂಗೆ ಸೂಕ್ಷ್ಮ ಹೇಳಿ. ನನ್ನ ಸಮಾಜ ಲಂಬಾಣಿ ಸಮಾಜ ರೀ. ಲಂಬಾಣಿ ಅಂದ್ರೆ ಗೊತ್ತಿಲ್ರಿ? ಗೊತ್ತಿಲ್ಲ ಹೇಳ್ರಿ ನಮ್ಗೆ. ಗಂಗಾಳ ಬಡದಾಡ ಗಪ್ಪೆ ಕುಂದ್ರ ತುಪ್ಪ ಕಡೆ ಮಂದಿ ನಗಾಲ್ನೋ ಏನೂ ಇಲ್ಲ. ಹೌದು. ಒಬ್ಬ ಲಂಬಾಣಿ ಸಮಾಜ ಅಂದ್ರೆ ತಾಂಡ್ಯ ಇರ್ತಾವಲ್ಲ, ಬಿಜಾಪುರ ಸೈಡಿಗೆ ತಾಂಡ್ಯ ಭಾಳ. ಹೌದು. ಲಮಾಣೆಟ್ ತುಕಾರಾಮ್ ಮಹಾರಾಜರಲ್ಲ ಅವ್ರ ಸಮಾಜದವ್ರು ನಾವು. ಆದ್ರೂ ಕೂಡ ಆ ಸಮಾಜದೊಳಗೆ ಹುಟ್ಟಿ ಪ್ರಕಾಶ್ ಎಷ್ಟು ಚಂದ ಮಾತಾಡ್ತಾನಂತೇಳಿ ಅವ್ರು ಹೊಗಳಿದ್ರು ಖರೆ. ಹೌದು. ಆದ್ರೆ ನಾ ಚಂದ ಮಾತಾಡಿದ್ರೆ ನಂದು ಏನೂ ಇಲ್ಲ ಇದ್ರೊಳಗೆ ಸರ್. ನಾ ಚಂದ ಮಾತಾಡ್ತೀನಂದ್ರೆ ನಂದು ಏನೂ ಇಲ್ಲ. ವಿಚಾರ ಮಾಡ್ರಿ, ಯಾಕೆ ನನ್ನ ಕೈ ಒಳಗೆ ಏನೂ ಇಲ್ಲಂದ್ರ ಯಾಕ್ರಿಪ್ಪ? ನಮ್ಮ ಸಮಾಜದೊಳಗೆ ಹುಟ್ಟಿ ಬಂದಿರುವಂತ ಒಬ್ಬ MD ಡಾಕ್ಟರ್ಗೆ ಮಾತಾಡಿಸಿ ನೋಡ್ರಿ ನೀವು. ಹೆಂಗ್ ಮಾತಾಡ್ತಾರ್ರಿ? ಡಾಕ್ಟರ್ಗ ನನ್ನಂಗೆ ಕಲೀಲಾರ್ದವನಿಗೆಲ್ಲ ಡಾಕ್ಟರ್ಗೆ ಮಾತಾಡಿಸಿ ನೋಡ್ರಿ ನೀವು, ಚೆಕ್ ಮಾಡ್ರಿ. ಹೌದು. ನಮಸ್ಕಾರ ರೀ ಸಾಹೇಬ್ರ, ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಕೇಳ್ರಿ ನೀವು. ಅವ ಹೆಂಗ್ ಮಾತಾಡ್ತಾನ ನೋಡ್ರಿ, ಅವ್ನ ಭಾಷೆದ ಮೇಲೆ ಗುರುತಾಗ್ತದ. ಹೆಂಗ್ ಮಾತಾಡ್ತಾನ್ರಿ? ನಮ್ದು ಯಾನ್ ಆರಾಮದ, ನಮ್ದು ಯಾನ್ ನಡ್ದದ ತಾನು. ಹೌದು ಅತ್ತಾರಿಲ್ರಿ? ಹೌದು. ನಾ ನಮ್ಮ ಸಮಾಜಕ್ಕೆ ಕೆಡಿಸಿ ಮಾತಾಡ್ಲಕತ್ತಿಲ್ಲ. ಅಂತ ಒಂದು ಭಾಷೆ ಬರ್ಲಾರದಂತ ಸಮಾಜದೊಳಗೆ ಹುಟ್ಟಿದ್ರು ಕೂಡ ಇವತ್ತ ಸಾವಿರಾರು ಜನರ ಮಧ್ಯದೊಳಗೆ ಅದು ಶಿವಸ್ಥಾನದ ಮೇಲೆ ನಿಂತು. ಸರ್ ಹೇಳಿದ್ರು 64 ಕಲೆ. ಹೌದು. ಎಷ್ಟೋ ಕಲೆ ಅದಾವ್ರಿ, ಅವಕ್ಕೆ ಬಹಳ ಬೆಲೆ ಇಲ್ಲ.
ಒಂದೊಂದು ಕಲೆ ಹೆಂಗದಾವ ಅಂದ್ರೆ ಕಾಲಾಗ ಚಪ್ಪಲ್ ಹಾಕೊಂಡ್ ದೇವ್ ಕುಣ್ದಂಗ್ ಕುಣಿತಾವ್ ಟೇಜ್ ಮ್ಯಾಗ. ಹೌದಾ? ಇದೇ ಟೇಜ್ ಮ್ಯಾಗೆ. ಹಾ, ಆದ್ರ ನಮ್ದು ಹಂಗಲ್ಲ. ಹೌದು. ಶಿವಸ್ಥಾನ ಹೆಂಗಂದ್ರ ಬರೀ ಹೊರಗೆ ಹಿಂಗ 5 ಬಂದೇವಂದ್ರ ನೀರ್ ಕೈ ಮ್ಯಾಲ ನೀರ್ ಹಾಕೊಂಡು ಬಂದು ಮುಟ್ಟುವಂತ ಕಲೆ ಇದು. ಹೌದಾ? ಈ ಬ್ರಹ್ಮ ವೇದಿಕೆ. ಇಂಥ ವೇದಿಕೆ ಮ್ಯಾಲ ನಿಂತು ನಿಮ್ ಮುಂದೆ ನಾವು ಹಿಂಗ ಪಟ ಪಟ ಮಾತಾಡ್ತೇವೆ ಸಾಲಿ ಕಲಿಲಾರದೆ ಅಂದ್ರ ಅದು ಹೌದು ನನ್ನ ಸಾಮರ್ಥ್ಯ ಅಲ್ಲ. ಅಲ್ರಿಪ್ಪ ಅಲ್ಲ, ನನ್ನ ಸಾಮರ್ಥ್ಯ ಅಲ್ಲ. ನಾ ಏನೇ ತಪ್ಪು ಮಾತಾಡಿದ್ರು, ಏನೇ ತೊದಲು ಮಾತಾಡಿದ್ರು ಅದನ್ನ ಚಂದೇ ಮಾತಾಡ್ಯಾನ. ಹ್ಯಾಂಗ ಒಂದು ಕೂಸ್ ತೊದಲು ಮಾತಾಡಿದ್ರು ತಾಯಿಗೆ ಪ್ರೀತಿ ಇರ್ತದಲ್ಲ, ನಾ ಏನೇ ತಪ್ಪು ಮಾತಾಡಿದ್ರು ಆ ತಪ್ಪು ತೆಗೆದು ಒಪ್ಪತ್ತೇಳಿ ನೀವು ಶೋಕಾರ ಮಾಡ್ರಿ ಅಂತ ನಿಮ್ಮಂತ ಪುಣ್ಯಾತ್ಮರ ಕೃಪೆದಿಂದ ಮಾತಾಡ್ತೇನೆ. ಖರೆ ನನ್ನ ಕೈ ಒಳಗೆ ಏನೂ ಇಲ್ಲ. ಹೌದು 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 ಹೌದು. ಇನ್ನೊಂದು ಮಾತ, ಇದನ್ನ ಹಿಂಗ ಧೈರ್ಯದಿಂದ ಮಾತಾಡಬೇಕಾದ್ರ ಅದು ಹೌದು ಡೊಳ್ಳ ಡಗ್ಗ ಈ ಶಿವಸ್ಥಾನದ ಕೃಪೆನೇ ನನಗದ ವಿನಾ ನನ್ನ ಕೈಯಿಂದ ಮಾಡ್ತೇನೆ ಅಂತ ನನಗೊಂದು ಇದರಿಂದ ಏನೂ ಸಾಧ್ಯ ಇಲ್ಲ ಅಂತ ನಾ ಹೆಮ್ಮೆದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದೌದು. ಇನ್ನ 2 ವಿಷಯ. ಏನ್ರಿಪ್ಪ 2 ವಿಷಯ? ನಾನು ಇಲ್ಲಿ ತನ ಈ ವಿಷಯ ಎಂದೂ ಮಾತಾಡಿಲ್ಲ. ಹಾ, ಇವತ್ತು ಪ್ರಥಮದೊಳಗಿಟ್ಟಾರ. ಹೌದು. ಒಂದು ಬೆಂಕಿ ಹಚ್ಚುದು ಶ್ರೇಷ್ಠ, ಹಚ್ಚುದು ಶ್ರೇಷ್ಠ. ಹಾ, ಇನ್ನೂ ಒಂದು ಇನ್ನೊಂದೇನ್ರಿ ಸರ್? ಹಚ್ಚುಗಳು, ಹಚ್ಚುಕೊಳ್ಳುವುದು ಶ್ರೇಷ್ಠ. ಹೌದಾ ಸರ್? ಇದು ನೇರವಾಗಿ ಬೆಂಕಿ ಹಚ್ಚದೇನು ಮತ್ತೆ ಅಧ್ಯಾತ್ಮದೊಳಗೆ ಮಾತಾಡೋದು ನೋಡಿ. ಅಧ್ಯಾತ್ಮದೊಳಗೆ ಹಾ ಸಿದ್ಧರದು ಅಧ್ಯಾತ್ಮ ಏನೇನು ಇವತ್ತು ನಮ್ಗೆ ಏನೇನು ದೇವರು ನುಡಿಸ್ತಾನ ಅದನ್ನ ಮಾತಾಡ್ತೀವಿ. ಅದ್ರೊಳಗೆ ಏನಾದ್ರು ಇದ್ರ ಸತ್ಯ ಇದ್ರು ಅಸತ್ಯ ಇದ್ರು ಕೇಳಿ ತೃಪ್ತಿ ಪಡುವಂತ ಇವತ್ತಿನೊಂದು ಒಳ್ಳೆಯ ಸಂದರ್ಭ ಅದ. ನಾವು ನೀವು ಕೂಡಿ ಅದನ್ನೆಲ್ಲ ವಿಚಾರ ಮಾಡೋಣ. ನಾ ಒಬ್ಬನೇ ಅಲ್ಲ, ನಾ ಹೇಳ್ತೀನಿ, ನಮ್ಮ ಹಡಲಗೇರಿ ಬಾಯಿ ಅವರು ಹೇಳ್ತಾರ. ಅದನ್ನ ಸತ್ಯನೋ ಅಥವಾ ಅದನ್ನ ತಪ್ಪು ಅನ್ನುವಂಥದ್ದು ನಾವು ನೀವು ಕೂಡಿ ಅದನ್ನ ಹೊತ್ತು ಹೊಂಡುತ್ತನ ವಿಚಾರ ಮಾಡು ಅನ್ನುವಂತ ಮಾತು ಹೇಳಿ ಜಗತ್ತಿನೊಳಗ ಬೆಂಕಿ ಹಚ್ಚೋರು ಯಾವತ್ತು ಶ್ರೇಷ್ಠ? ಹೌದಾ? ಇಲ್ಲ. ಬೆಂಕಿ ಹಚ್ಕೊಂಡವ್ರೆ ಶ್ರೇಷ್ಠದಾರ ಅನ್ನುವಂತ ಮಾತು ಹೇಳಿ ಮುಂದೆ ನಮ್ಮ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡುನು. ಇನ್ನು ಪ್ರಶ್ನೆ ಕೇಳ್ರಿ ಅಂತಂದಾರ. ಪ್ರಶ್ನೆ ಮುಂದಿನ ಪಾಳ್ಯಕ್ಕೆ ನಮ್ಮ ಶಾಂತಾಬಾಯಿ ಅವ್ರು ಕೇಳಿದ ಕೂಡ್ಲೆ ನಾವು ವಿಚಾರ ಮಾಡಿ, ಕಮಿಟಿ ಅವ್ರು ಹೇಳಿದ್ರು ನನಗೆ ಪ್ರಶ್ನೆ ಮಾಡ್ರಿ ಅಂದ್ರೆ ಪ್ರಶ್ನೆ ನಾವ್ದವ್ರು ನಾವು ಅಲ್ರಿ ವಿಷಯನೇ ಮಾತಾಡ್ತೇವೆ ಅಂದ ಕೂಡ್ಲೆ ಅವ್ರು ಒಪ್ಕೊಂಡಾರ. ಅದನ್ನ ವಿಚಾರ ಮಾಡಿಲ್ಲ. ಅದಕ್ಕೆ ನಮ್ಮ ಪಾಲ ಬೆಂಕಿ ಹಚ್ಚುಗಳವ್ರೆ ಶ್ರೇಷ್ಠ ಅನ್ನುವಂತ ನಮ್ಮ ಪಾಲದ. ಹೌದಾ? ಇದು ನಮ್ಮ ದೇವ್ರ ದೊಡ್ಡ ದೇವ್ರಿ, ಇದು ಜಗದಾಗಿನ ದೊಡ್ಡ ದೇವ್ರಿ. ಯೂಟ್ಯೂಬ್ದಾಗ ಇಲ್ಲ ಅಷ್ಟೇ ಕಲ್ಮಶಿ ಇಲ್ಲದ ಮನುಷ್ಯ ಪಾಪ. ಅಷ್ಟೇ ಕಸರಿಲ್ಲ, ಕಬಟ್ಟಿಲ್ಲ, ಯಥಾರ್ಥ. ಎಲ್ಲರೂ ಕುಣಿತ ನಾ ಪೂಜಾರಿ ಅನ್ನುವಂಥದ್ದು ಭಾವ ಇಲ್ಲ, ನಾ ದೊಡ್ಡವ ಸಣ್ಣವ ಅನ್ನೋಂಥ ಭಾವ ಇಲ್ಲ. ಎಲ್ಲರ ಜೊತೆ ಮತ್ತ ನಾ ತಿಳ್ಕೊಂಡಿದ್ದು ಬಹುಶಃ ಮನುಷ್ಯರೇ ಹುಚ್ಚಿಗಿಚ್ಚ ಅನ್ನತ್ ಹಿಂಗತ್ತೀರಿ ನೀವು. ನಮ್ ಹುಡುಗರಿಗೆ ಬೈತಾನ ಪುಣ್ಯಾತ್ಮ. ಆದ್ರ ವಿಡಿಯೋ ಕಾಲ್ ಮಾಡಿದ್ರ ಸೈತೆ ಕೈ ಮುಗಿತಾನಂದ್ರ ದೊಡ್ಡವರಿಗೆ ಮತ್ತು ಸಣ್ಣವರಿಗೆ ಕೊಡುವಂತ ಗೌರವ ನಮ್ಮ ಅರಳಿಕಟ್ಟಿ ಪೂಜಾರಿ ಅವರು ನಮ್ಮ ಸಂಘದೊಳಗೆ ಬಂದು ಎಷ್ಟು ಕೊಟ್ಟಿಪ್ಪ? 21. ಇಲ್ಲ, ನೀ ಎಷ್ಟೇ ಕೊಟ್ರ ಆಶೀರ್ವಾದ ಅದ. 20 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರ ಪುಣ್ಯಾತ್ಮರ. ಆ ಸಂಗೀನ್ ಚೇರ್ಮನ್ ಏನಪ್ಪ ಇರ್ಲಿ, ಅಭಿಮಾನದ. ಬಸನಾಳ ಸಂಘ, ಅಮೋಘ ಸಿದ್ದೇಶ್ವರ ಬಸನಾಳ ಸಂಘದ ಚೇರ್ಮನ್ ನಮ್ಮ ಅರಳಿಕಟ್ಟಿ ಮುತ್ತವರು 20 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರ ಪುಣ್ಯಾತ್ಮರಿಗೆ. ದೇವರಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಂಡು ಕೊಟ್ಟಿರುವಂತಹ ಕಾಣಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ಹೌದೌದು. ಒಡ್ಡಿವಾಲಗ ಶಿವನ ಶಿವಸ್ಥಾನದ ಸೇವೆಯನ್ನ ಸುಮ್ಮ ಕೂತು ಸುಮ್ಮ ಕೇಳಿ ಸುಮ್ಮ ಬಿಡು ಕಲಾವಿದರಿಗೆ ಗೌರವ ರೂಪವಾಗಿ ಆಶೀರ್ವಾದ ಹಣ ರೂಪವನ್ನು ನೀವು ಆಶೀರ್ವಾದ ಮಾಡಿ ಹೋಗು. ಮುಂದೆ ಇಲ್ಲಿ ಕಲ್ಮೇಶನ್ನರ ಕಡೆ ಬುಕ್ ಇರ್ತೈತಿ, ನಿಮ್ಮ ಹೆಸರನ್ನು ನೊಂದು ಮಾಡಿ ಹೋಗ್ರಿ. ಹಾಕಬಾರ್ದು ಅಂತೇಳಿ ಗಪ್ಕೊಂಡು ಬೇಡ್ರಿ. ಕಲಾವಿದರು ಬೆಳಿಬೇಕು, ಕಲಾವಿದರ ನಾಡಿನ ತುಂಬೆಲ್ಲ ಹಬ್ಬ ಬೇಕಾದ್ರೆ ನಿಮ್ಮ ಅಭಯಹಸ್ತ ಆಶೀರ್ವಾದ ನಿಮಗೆ ಎಷ್ಟು ಸಾಧ್ಯವಾದ, ನಿಮಗೆ ಎಷ್ಟು ಗುರುನಾಥ ಶಕ್ತಿ ಕೊಟ್ಟಾನ ಅಷ್ಟು ಗುರುನಾಥನ ಸೇವೆಯನ್ನು ಕೇಳಿ ಆಶೀರ್ವಾದ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಬೀರ್ ದೇವರ ಟ್ರಸ್ಟ್ ಕಮಿಟಿಯ ಹಿರಿಯರಾಗಿರ್ತಕ್ಕಂಥವ್ರು ನಮ್ಮ ಕುರಿಗಾಯಿ ಬಂಧುಗಳು ಸಣ್ಣ ಮಕ್ಕಳು ಎಲ್ಲರೂ ಕೂಡ್ಕೊಂಡು ಆ ಹನುಮಂತ ಮಾಸ್ತರ್ ಕಮಿಟಿಗೆ ಬಂದಾರ ತಿಳ್ಕೊಂಡು 101 ರೂಪಾಯಿ, ಒಂದು ಪೇಟ, ಒಂದು ಪುಷ್ಪದ ಹಾರ, ಒಂದು ಶಾಲ್ ಸನ್ಮಾನ ಮಾಡಿರ್ತಕ್ಕಂಥ ನಮ್ಮ ಅನುಭವಿ ಒಳ್ಳೆಯ ಜ್ಞಾನಿ ಕಲಾವಿದರು. ಯಾಕಂದ್ರೆ ಅವರು ಶಾನ್ಯಾರದಾರ ಅಂತೇಳಿ ಗುರುತು ಹಚ್ಚಿ ಶಾನ್ಯ ಕಲಾವಿದರಿಗೆ ಬಂಡರ್ ಕೊಟ್ಟಿರ್ತಾರ. ಶಾನ್ಯಾರ ಅವ್ರು ಇದ್ದಾಕರ ಶಾನ್ಯಾರಿಗೆ ಕೊಡ್ಬೇಕಾಗ್ತದ. ಹಂಗ ಶಾನ್ಯಾರ್ ಅವರೇ ಇದ್ದು ನೀವು ಶಾನ್ಯಾರತಿ ರಂಗ ವೇದಿಕೆ ಮೇಲೆ ಏರಿಸಿರ್ತಕ್ಕಂಥ ಅನುಭಾವಿಕರು ಹಿಂಗೇ ಬಿಡಬಾರ್ದು ತಿಳ್ಕೊಂಡು ಇಷ್ಟು ದೊಡ್ಡ ಸನ್ಮಾನ ಮಾಡಿರ್ ಬಂಧುಗಳು. ಇದು ಮರಿಲಾರದಂಥ ಸನ್ಮಾನ.
ಹೌದಿಪ್ಪ ಹೌದು. ಎಂದೆಂದೂ ಮರಿಲಾರದಂತ ಸನ್ಮಾನ, ಒಂದು ಪೇಟ, ಒಂದು ಪುಷ್ಪದಹಾರ, ಒಂದು ಶಾಲ, 101 ರೂಪಾಯಿ ಕಲಾಕಣಿಕೆ ನೀವು ಕೊಟ್ಟಿರಿ ಅಂದ್ರ ಆ ಮುತ್ಯ ಮಾಳಿಂಗರಾಯ, ರಾಯ ಹುಣ್ಣೂರ್ಸಿದ, ಕ್ವಾನೂರು ಕರ್ಸಿದ, ಶಿರಡೂನು ಬೀರ್ಸಿದ, ಮುಂಡಗನೂರು ಮಾಳಿಂಗರಾಯ, ನನ್ನ ಗುಡ್ಡದ ಮುದುಕ, ಮಕನಾಪುರ ವಾರ್ಷಿ ಸಿದ್ಧರಗುರು ಸೋಮೇಶ್ವರ ನಿಮಗೆಲ್ಲರಿಗೂ ಐಶ್ವರ್ಯ ಕೊಟ್ಟು ಆಡು ಮಕ್ಕಳ ಕಾಡು ಮಕ್ಕಳ ತೂಗು ತೊಟ್ಟಿಲ್ಲ. ಇಂದು ಬೆಳತನ ನೀವು ಹಾಡ ಕೇಳಿ ನಿದ್ದಿಗೇಡಿಯಾಗಿ ನಾಳೆ ಒಂದು ತಾಸು ಮಕ್ಕೊಂಡ್ರು ನಿಮ್ಮ ಕುರಿ ನಮ್ಮಪ್ಪ ಬೀರಪ್ಪ ಹಿಂದೂ ಕಾದಾನ, ನಾಳೆ 1-2 ತಾಸು ನಿಮ್ಮ ಭಾಗ್ಯ ಕಾಯಿಲೆ ಅಂತಕ್ಕಂಥ ಮಾತನ್ನು ಹೇಳಿ ಆ ಹೌದು. ಶಿವಸಿದ್ಧ ಬೀರ್ಲಿಂಗೇಶ್ವರ ಆಶೀರ್ವಾದ ನಿಮ್ಮ ಮ್ಯಾಲ ಇರಲಿ. ನಿಮ್ಮದು ಬಹಳ ದೊಡ್ಡ ಪ್ರೀತಿ, ನಿಮ್ಮದು ದೊಡ್ಡ ಬಾಂಧವ್ಯ. ನಿಮ್ಮ ಪ್ರೀತಿಗೆ ನಿಮ್ಮ ಬಾಂಧವ್ಯಕ್ಕನ ನಾ ಬೆಳಗು ಮುಂಜಾನೆ ಜಾವ ನಮ್ಮಪ್ಪ ಹಾಲು ಸಿದ್ದೇಶ್ವರನ ಕತಿ 3 ಸಂಜೆ ತಗೋಬಾರ್ದು, ಬೆಳಗು ಮುಂಜಾನೆ ಜಾವ ತಗೋಬೇಕಂತ ವಿಚಾರದಲ್ಲಿ ಇಟ್ಕೊಂಡು ಬಂದೀನಿ. ನಿಮ್ಮ ಪ್ರೀತಿ, ವಾತ್ಸಲ್ಯ, ಮಮಕಾರ ಸದಾವಕಾಲ ಹನುಮಂತ ಮಾಸ್ತನ ಮೇಲೆ ಹಿಂಗಿತ್ತಪ್ಪ ಅಂತಂದ್ರೆ ನಾಡಿನ ತುಂಬೆಲ್ಲ ಹಾಡು ಹೇರಿಸಿ ಬಂದರೂ ಕೂಡ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ಐತಿ ಅಂತಕ್ಕಂಥ ಮಾತನ್ನು ಹೇಳಿ ನೀವು ಮಾಡಿರ್ತಕ್ಕಂಥ ಸನ್ಮಾನ ಸ್ವೀಕಾರ ಮಾಡ್ಕೊಂಡೀನಿ. ನಮ್ಮ ಮುದ್ದಿನಕ್ಕ, ನಮ್ಮ ಸಹೋದರಿಯವರು ಬೇಗ ಹೆಂಗೆ ಹೊಡಿಬೇಕ ಜಟ್ವನ, ಹಾ ಡೊಳ್ಳು ಹೊಡೆದ್ರೆ ಅಳ್ಳು ಹೊಡೆದಂಗಾಗಿರ್ಬೇಕು. ಹೌದಾ ಇನ್ಕತಕ ಮಾಡಿದ್ದು ಬೇರೆ, ಇನ್ನೇ ಆಗೋದು ಬೇರೆ. ಹೌದು. ಒಟ್ಟು ಡೊಳ್ಳು ಹೊಡೆದ್ರ ಅಳ್ಳು ಹೊರದಂಗಿರ್ಬೇಕು. ಅಳ್ಳು ಹೊಡೆದಂಗಾಗಿರ್ಬೇಕು. ಇಲ್ಲೇ ಬಾ ನೋಡ್ರಿ ಮುತ್ತಾಗೊಬ್ರಿ. ಕಾಟೆ ಹೊಡಿ ಕುದುರೆ ಹೊಂಟಂಗಾಗಿರ್ಬೇಕು. ಹೌದು ಇಲ್ರಿ ಮುತ್ಯಾರ ಅಂದ್ರ ಹಿರಿ ಮುತ್ಯಾರು. ಹೌದು. ಅದಕ್ಕೆ ಈಗ ನಮ್ಮ ಅಂಕಲ್ಗೆ ಜಟ್ಟು ಅನ್ನೋರಿಗೆ, ನಮ್ಮ ಹಡಲಿಗೆ ಅಕ್ಕವರಿಗೆ ಪಾಳೆ ಹೊಕ್ಕದ ಸಭಾದವರೆಲ್ಲರೂ ಶಾಂತಿಯುತ ಕಾಪಾಡ್ರಿ. ಹಲಪಣ್ಣ, ರಮಣ್ಣ ಪೂಜಾರಿ ಇವರಾದ್ರೂ ಕೂಡ ಕರ್ಜಿಗೆ ಸಂಘಿಗೆ ಮುಟ್ಲು ತಿಳ್ಕೊಂಡು